ಇವ್ರಿಗೆ ಏನಾಗಿದೆ ಅಂತ ಇವ್ರಿಗೆ ಇದ್ರ ಹತ್ರ ಫ್ಯಾಕ್ಟರಿ ಕೆಲಸ ಮಾಡುವಾಗ ಹಿಂದೆ ಕಡೆಯಿಂದ ಕಬ್ಬಣದ ರಾಡ್ ಏನೋ ಇಲ್ಲಿ ಬಿದ್ಬಿಟ್ಟು ಇವ್ರು ಮೆಡಿಸಿನ್ ಕೊಟ್ಟು ಕೆಂಪೇಗೌಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು, ಭರತ್ ಕೆಂಪಣ್ಣ ಹಾಸ್ಪಿಟಲ್ ಕರ್ಕೋಗಿದ್ದು. ಅಲ್ಲಿ ಮೆಡಿಸಿನ್ ಕೈ ಕಾಲೇನು ಸ್ವಾಧೀನ ಇರ್ಲಿಲ್ಲ. ಮೆಡಿಸಿನ್ ಕೊಟ್ಟು ಅದೆಲ್ಲ ಇನ್ಫೆಕ್ಷನ್ ತರ ಆಗಿ ಮೈಲೆಲ್ಲ ಪಸ್ ಆಗಿತ್ತು. ಅದ್ ಪಸ್ ಆಗಿ ಕೆಂಪೇಗೌಡ ಹಾಸ್ಪಿಟಲ್ ಅಲ್ಲಿ ಇದ್ದು ಅವಾಗ್ಲೂ ಎಲ್ಲ ಪಸ್ಸು ಅಂದ್ಬಿಟ್ಟು ತೆಗ್ದಿದ್ರು. ಈಗ ಮಾತಾಡ್ಸಿ ಇದ್ ಮಾಡಿದ್ರು. ಅದನ್ನು ಎಲ್ಲ ಪಸ್ ತೆಗ್ದು ಇನ್ನೂ ಪಸ್ ಐತಿ ಅಂದ್ಬಿಟ್ಟು ಟಿಬಿ ಮೆಡಿಸಿನ್ ಕೊಡ್ತಾ ಇದಾರೆ. ಅದು ಇನ್ನೂ ಆಗಿಲ್ಲ. ಇವ್ರಿಗೆ ಇನ್ನೂ ತಿರ್ಗಾ ರಾಡ್ ಹಾಕಿಸ್ಬೇಕು, ತಿರ್ಗಾ ಒಂದು 15 ಲಕ್ಷ ಖರ್ಚಾಗುತ್ತೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾವಾಗ ಬನ್ನಿ ಅಂತ ಹೇಳಿದರು? ಇನ್ನ ಒಂದು ವರ್ಷ ಮೆಡಿಸಿನ್ ತಗೊಳ್ಳಿ, ಆದ್ಮೇಲೆ ಬನ್ನಿ, ಈಗ ಆಪರೇಷನ್ ಮಾಡ್ಸೋಣ ಅಂತ ಹೇಳಿ. ಮಧ್ಯೆ ಹೋಗಿದ್ರ ತೋರ್ಸಿಗೆ? ಪುನಃ 3 ತಿಂಗಳು 4 ತಿಂಗಳು ಹೋಗ್ತಾ ಇದ್ವಿ. ಈಗ 10 ಲಕ್ಷ ಖರ್ಚಾಗಿದೆ. ಈಗ ಏನಾರ ಮಧ್ಯೆ ಹೋಗಿದಾಗ ಏನಾರ ಇಂಪ್ರೂವ್ಮೆಂಟ್ ಕಂಡದೆ ಅಂದವ್ರ ಇಲ್ಲ ಏನಾರ? ಏನಿಲ್ಲ, ಹಿಂಗೇನೆ ದೊಡ್ಡಾಡಲ್ಲ, ಹೊರಗುತ್ತವೇನೆ. ಇದು ಎತ್ತು ಕೂತ್ಕೊಳ್ಳೋದು ಅಷ್ಟೇ, ನಡೀಕಾಗೋದಿಲ್ಲ. ಸರಿ, ನೋಡೋಣ. ಈಗ ನಮ್ದು ಕ್ಯೂರ್ ಸೆಲ್ ಅಂತ ಪ್ರಾಡಕ್ಟ್ ಇದೆಯಲ್ಲ, ಇದನ್ನ ಸ್ಟಾರ್ಟ್ ಮಾಡಿ. ಮಂಜು, ನಾನು ಒಂದು 20 ದಿನದಲ್ಲಿ ಪ್ರಾಡಕ್ಟ್ ಕೊಟ್ಟೋಗಿದೆ. ಈಗ 20 ದಿನ 2 ಟೈಮ್ ತಗೊಳ್ತಾ ಇದ್ದೀರಿ. ಈಗ 20 ದಿನದಲ್ಲಿ ನಿಮಗೆ ಏನು ರಿಸಲ್ಟ್ ಬಂದಿದೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು, ಹೇಳ್ಬೋದಾ? ಸ್ವಲ್ಪ ನಡೀತಾ ಇದ್ದಿಲ್ಲ, ನಡೀಕೆ ಕುತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಆಗಿಲ್ಲ, ಕುತ್ಕೊಳ್ಳೋಕೆ ಆಗಿಲ್ಲ. ಮನೆಯಿಂದ ಸಪೋರ್ಟ್ ತಗೊಂಡು ಮಾಡ್ತಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ. ಹೊರಗಡೆ ಸಾಯಂಕಾಲ ನಾನೇ ಹೋಗ್ತೀನಿ, ಬಾತ್ರೂಮ್ ಎಲ್ಲ ಹೋಗ್ತೀನಿ. ಈಗ ನೀವು ಎದ್ದು ಹೋಗ್ಬೋದಾ? ಒಂದು 4 ಕಜ್ಜೆ ಎದ್ದು ತೋರಿಸ್ಬೋದಾ? ತೋರಿಸಿ ನೋಡಿ. ಮೊದಲು ಈ ಥರ ಎದ್ದು ನಿಂತ್ಕೊಳ್ಳೋರ ನೀವೇನೆ? ನಿಂತ್ಕೊಳ್ಳೋಕೆ ಆಯ್ತಿರ್ಲಿಲ್ಲ, ಹೌದಾ? ಎತ್ಕೊಂಡೋಗಿ ಎತ್ಕೊಂಡು ಕುಡಿಸ್ತಿದ್ರಾ? ಈಗ ನೀವೇ ಎದ್ದು ನಡ್ಕೊಂಡು ಹಿಂಗೆ ಗೊತ್ತಾಗೋದು. ಇದು 20 ದಿನ ಆಯ್ತು ಇವತ್ತಿಗೆ. 20 ದಿನದಲ್ಲಿ ಇವತ್ತು ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಓಪನ್ ಮಾಡಿದ್ದೀರಾ? 2ನೇದಾ? 3ನೇದು ಓಪನ್ ಮಾಡಿದ್ದೀರಿ ಇವತ್ತು ಬೆಳಿಗ್ಗೆ ಓಪನ್ ಮಾಡಿದ್ದೀರಿ. ಅಲ್ಲಿಗೆ 21ನೇ ದಿನ ಇವತ್ತು. ಇವತ್ತು ಅದು ರೋಡ್ ಅದನ್ನು ದಾಟ್ ಹೋಯ್ತಿದ್ರಾ? ಹೋಗ್ತೀರಿ, ಬತ್ಲಿ ಮನೆ ಗಂಟು ಹೋಯ್ತೀರಿ? ಹೌದಾ? ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಅನ್ನಿಸ್ತದೆ ಬಾಡ್ದಲ್ಲಿ. ಇದೆಲ್ಲರೂ ತಗೋಬೋದಾ? ಥ್ಯಾಂಕ್ ಯು. ಮಂಜಣ್ಣ, ಈಗ ನಾನು ಪ್ರಾಡಕ್ಟ ನಿಮಗೆ ಕ್ಯೂರ್ ಸೆಲ್ ಪ್ರಾಡಕ್ಟ್ ಕೊಟ್ಟೋಗಿದೆ. ಈಗ ಕರೆಕ್ಟಾಗಿ ನೀವು ಹೇಳ್ತಾ ಇರೋದು ಇವತ್ತಿಗೆ 2 ತಿಂಗಳಾಯಿತು. 2 ತಿಂಗಳಾಯಿತು. ನೀವು ಸ್ಟಾರ್ಟಿಂಗು ನಾನು ಕೊಡೋದು ದಿನ ನಿಮಗೆ ಯಾವ ಕಂಡೀಷನಲ್ಲಿದ್ದಿರಿ, ನೀವು ಈಗ ಯಾವ ಕಂಡೀಷನ್ ಇದ್ದೀರಿ ಒಂದು ಸ್ವಲ್ಪ ಹೇಳಿ. ಅವಾಗೇನಾಗಿತ್ತು ಅಂದರೆ ಕಾಲು ಎತ್ಕೊಳ್ಳೋಕ್ಕೆ ಇದಾಗಿರಲಿಲ್ಲ. ಮನೆ ಸಪೋರ್ಟ್ ತಗೊಂಡು ಬೆಡ್ ಮೇಲೆ ಕಾಲು ಎತ್ತಿಸ್ಕೊತಾ ಇದೆ. ಈ ಕ್ಯೂರ್ ಸೆಲ್ ಮೆಡಿಸಿನ್ ತಗೊಂಡ್ಮೇಲೆ ಈಗ ನಾನೇ ಎತ್ಕೊಳ್ಳೋದು, ನಾನೇ ಸಪೋರ್ಟ್ ಮಾಡೋದು, ನಾನೇ ಸ್ನಾನ ಮಾಡೋದು. ಇವಾಗ 2 ತಿಂಗಳಾಯಿತು. ಇವಾಗ ಏನು ಮಾಡ್ತೀನಿ, 250 200 ಮೀಟ್ರು ತಿರ್ಗಾ ಆಡ್ಕೊಂಡು ವಾಕರ್ ಹಿಡ್ಕೊಂಡು ಸಪೋರ್ಟ್ ಮೇಲೆ ಬರ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. 55 kg ಇದ್ದೆ. ಈ ಕ್ಯೂರ್ ಸೆಲ್ ಮೆಡಿಸಿನ್ ತಗೊಂಡ್ಮೇಲೆ 64 kg ಇದ್ದೀನಿ. ನೆನೆ ವೆಯ್ಟ್ ಮಾಡ್ತಾರೆ, ಅಂದರೆ ಅಂಡರ್ ವೆಯ್ಟ್ ಆಗ್ಬಿಟ್ಟಿದ್ರಿ. ಈಗ ವೆಯ್ಟ್ ಮತ್ತೆ ಗೇನ್ ಆಯ್ತು, ನಿಮ್ಮ ಐಡಿಯಲ್ ವೆಯ್ಟ್ ಬಂದಿದ್ದೀರಿ? ಬಂದು ಏನಿತ್ತು ಆ ವೆಯ್ಟ್ ಬಂದಿದ್ದೀನಿ. ಸರಿ ಸರಿ. ನಮ್ಗೆ ಯಾರು ಸ್ನಾನ ಮಾಡ್ಬೇಕಲ್ಲ, ಬಾತ್ರೂಮ್ ಹೋಗ್ಬೇಕಲ್ಲ, ಯಾರ್ದು ಸಪೋರ್ಟ್ ಇಲ್ಲ. ಹಿಂದೆ ಸಪೋರ್ಟ್ ಎಲ್ಲ ತಗೊಂಡು ಬಾತ್ರೂಮ್ ಹೋಗ್ತಿದ್ದು, ಇಬ್ಬರು ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸ್ನಾನ ಮಾಡ್ತಿದ್ರು, ಬಾತ್ರೂಮ್ ಹೋಗಿರ್ತಿದ್ರು. ಇವಾಗ ನಾನೇ ಹೋಗ್ತೀನಿ, ನಾನೇ ಸ್ನಾನ ಮಾಡ್ಕೊಂಡು ಬರ್ತೀನಿ. ಒಂದು 200-250 ಮೀಟ್ರು ಹೊರಗಡೆ ತಿರ್ಗಾಡ್ಕೊಂಡು ಬರ್ತೀನಿ. ಈಗ ಒಂಚೂರು ಎತ್ತಿ ನಡೆದು ತೋರಿಸಿ. ಅವಾಗ ಒಬ್ಬರು ಎತ್ತಬೇಕಾಯ್ತು, ಹೊರಗಡೆ ಹೋಗ್ತಾರೆ. ನಡೀರಿ ನೋಡೋಣ. ಒಬ್ರು ಎತ್ಕೋಗ್ರು, ಇಬ್ರು ಎತ್ಕೋಗ್ರ? ಇಬ್ರು ಎತ್ಕೋಗ್ರು. ಇಟ್ಕೋಬೇಕಾದ್ರೆ ಒಬ್ರು ಎತ್ತೋರು ಕೈ ಕೊಂಕ್ಲನ್ನ. ನಾನೇ ಹೇಳ್ತೀನಿ, ನಾನೇ ಕೂತ್ಕೋತೀನಿ. ಈಗ ಗ್ಯಾರಂಟಿ ಆಗಿದೆಯಾ ನಿಮಗೆ? ರೆಡಿ ಆಯ್ತೀನಿ ಅಂತ? 100% ನಮಗೆ ಬಂದಿದೆಯಾ? ಇಷ್ಟು ಕಾಲೇ ಮಾಡ್ಕೊಳ್ತಿರಲ್ಲ, ಪ್ರತಿಯೊಂದಕ್ಕೂ ನಾನೇ ಮಾಡ್ಕೊತೀನಿ. ಮನೆಯಲ್ಲಿ ಇಷ್ಟಪಡ್ತಾ ಇಲ್ಲ. ಈಗ ಕ್ಯೂರ್ ಸೆಲ್ಗೆ ಏನು ಹೇಳ್ತೀರಿ? ಒಳ್ಳೆ ಔಷಧಿ ಕೊಟ್ಟರು, ಚೆನ್ನಾಗಿ ಕ್ಯೂರ್ ಸೆಲ್ಲಿಂದ ಒಳ್ಳೆ ಅನುಕೂಲ ಆಯಿತು. ನಮಗೆಲ್ಲ ಸ್ವಲ್ಪ ಸಪೋರ್ಟಿಂಗ್ ಆಯಿತು. ಕಂಪ್ನಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀರಿ. ಎಷ್ಟು ದಿನ ಆಯಿತು? 3 ತಿಂಗಳು ಬಂತು. 3 ತಿಂಗಳಾಯ್ತಾ? 9ನೇ ಆಯ್ತು. ಇದು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಈಗ ಏನಕ್ಕ ಏನು ಹೇಳ್ತೀರಿ ನಿಮ್ಮ ಯಜಮಾನ್ರದ? ಪರವಾಗಿಲ್ಲ, ಕ್ಯೂರ್ ಸೆಲ್ ತಗೊಂಡ್ಮೇಲೆ ಒಂಚೂರು ಇಂಪ್ರೂವ್ ಆಗವ್ರೆ. ಒಂಚೂರ ಜಾಸ್ತಿನಾ? 3/4% ಆಗವ್ರೆ. ವಾಕರ್ ಒಂದು ಬಿಟ್ಟು ನಡೆದ್ರೆ ಇಂಪ್ರೂವ್ ಆಗಿದೆ. ಹೌದಾ? ಖುಷಿ ಆಯ್ತದ? ಹೀಗೆ ಪ್ರಾಡಕ್ಟ್ ದುಡ್ಡು ಖರ್ಚು ಮಾಡೋ. ಈಗ ನೀವು ಅವತ್ತು ನಾನು ಫಸ್ಟ್ ದಿನ ಹೇಳಿದಾಗ 10 ಲಕ್ಷ ಖರ್ಚಾಗ್ಬೋದು ಅಂತ ಹೇಳಿದ್ರಿ. ಇವತ್ತು ಎಲ್ಲ ಒಂದು ಈಗ ಎಷ್ಟನೇ 3 ತಿಂಗಳಿಗೆ 3 ಸೆಟ್ಟು ಅಂದರೆ ಒಂದು 20,000 ರೂಪಾಯಿ ಖರ್ಚಾಗಿರ್ಬೋದು ಅಲ್ವಾ? ಒಂದು 20,000 ರೂಪಾಯಿಗೆ ಇಷ್ಟು ಮಟ್ಟ ಇದೆ ಅಂದರೆ
ಇನ್ನೂ ಒಂದು 10,000 20,000 ಖರ್ಚಾಗ್ಬಿಡ್ಲಿ ಆದರೂ ಪಿಕಪ್ ಅಂತೂ ಅದೇ ಆಯ್ತಾರೆ. ಅಲ್ಲ ನಿಮ್ಗೆ 50,000 ರೂಪಾಯಿ ಪ್ರಾಡಕ್ಟಲ್ಲಿ 100% ರಿಸಲ್ಟ್ ಬರ್ತದೆ ಅನಿಸ್ತದ? ಅನ್ನಿಸ್ತದೆ. ಹೌದಾ? ಹ್ಞೂ ಏನು ಮಂಜಣ್ಣ ಏನು ಅನ್ನಿಸ್ತದೆ? ಪರವಾಗಿಲ್ಲ. ಹ್ಞೂ ಹ್ಞೂ ಪರವಾಗಿಲ್ಲ. ಹ್ಞೂ ಸರಿ. ಅಂದರೆ ಇನ್ನು ಇದು ವಾಕರ್ ಇಲ್ಲದೇ ನಡಿಬೋದು ಅಂತ ನಿಮ್ಗೆ ನಂಬಿಕೆ ಬಂದಿದೆಯಾ? ನಂಬಿಕೆ ಇದೆ. 1 ತಿಂಗಳಾಗ್ಬೋದು, ಇಲ್ಲ 2 ತಿಂಗಳೇ ಆಗ್ಬೋದು. ವಾಕರ್ ಇಲ್ಲದೆ ನಿನ್ನ ಮಾಮೂಲಿ ನಿಮ್ಮ ಕೆಲಸ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಜೀವನದಲ್ಲಿ ಮತ್ತೆ ಎಲ್ಲರ ಥರ ಓಡಾಡ್ಬೋದು ಅನಿಸಿದೆಯಾ? ಹೌದಾ? ಹ್ಞೂ ಸರಿ ಆಯಿತು. ಓಕೆ.